ರೈತ ಬಾಂಧವರೇ, ನಿನ್ನೆಯ ಅನ್ನದಾತದಲ್ಲಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬ್ಯಾಟರಾಯನಹಳ್ಳಿ ಕೆರೆ ಅಚ್ಚುಕಟ್ಟಿನಲ್ಲಿ ಭತ್ತದ ಬೆಳೆಯ ಕ್ಷೇತ್ರೋತ್ಸವದಲ್ಲಿ ಪಾಲ್ಗೊಂಡ ಜಲಸಂವರ್ಧನಾ ಯೋಜನಾ ಸಂಘದ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಪುನಟಿ ಶ್ರೀಧರ್ ಹಾಗೂ ಕೃಷಿ ವಿಶ್ವವಿದ್ಯಾಲಯದ ಸಂಯೋಜಕ ಡಾ ಈಶ್ವರಪ್ಪ ಅವರು ರೈತರೊಡನೆ ನಡೆಸಿದ ಸಂಭಾಷಣೆ ಬಗ್ಗೆ ತಿಳ್ಕೊಂಡಿದ್ದೀರಾ. ಇಂದಿನ ಮುಂದುವರೆದ ಕಾರ್ಯಕ್ರಮದಲ್ಲಿಯೂ ಸಹ ಮತ್ತಷ್ಟು ರೈತರೊಂದಿಗೆ ಸಂವಾದ ನಡೆಸಿ ಇಂತಹ ಪದ್ಧತಿಯಲ್ಲಿ ಭತ್ತದ ಬೇಸಾಯ ಮಾಡಿದರೆ ಏನಾದರೂ ಉಪಯೋಗವಿದೆಯೇ ಅಂತ ಕೇಳಿದಾಗ ಆ ರೈತರು ವ್ಯಕ್ತಪಡಿಸಿದ ಪ್ರತಿಕ್ರಿಯೆ ಹೀಗಿತ್ತು. ಈ ಪ್ರಾತ್ಯಕ್ಷಿಕೆ ನಿಮಗೆ ಉಪಯೋಗ ಆಗಿದೆಯಾ? ಉಪಯೋಗ ಆಗಿದೆ ಸರ್. ಹೇಗೆ ಉಪಯೋಗ ಆಗಿದೆ? ಇವಾಗ 6 ಹೆಕ್ಟೇರ್ಗೆ ನಮ್ಮ ಕೃಷಿ ಅವರು ಕೊಟ್ಟಿದ್ರು. ಇವಾಗ ನಮ್ಮನ್ನು ನೋಡಿಬಿಟ್ಟು 20 ಹೆಕ್ಟೇರ್ವರೆಗೂ ಎಲ್ಲರೂ ಹಾಕಿದ್ದಾರೆ. ಚೆನ್ನಾಗಿ ಫಸಲು ಬಂದೈತೆ. ನೀರು ಉಳಿತಾಯ ಮಾಡಿಕೊಂಡು ಕಡಿಮೆ ಖರ್ಚಲ್ಲಿ ಹೆಚ್ಚಿನ ಲಾಭ ಪಡಿತಾ ಇದ್ದೀವಿ. ಈ ರೈತರಿಂದಷ್ಟೇ ಅಲ್ಲದೆ ಇದಕ್ಕೆ ಪೂರಕವೆಂಬಂತೆ ಕೃಷಿ ತಜ್ಞರು ಮತ್ತೊಬ್ಬ ಫಲಾನುಭವಿ ರೈತ ಗೋವಿಂದಪ್ಪ ಅನ್ನುವರನ್ನ ಈ ಪ್ರಾತ್ಯಕ್ಷಿಕೆಯಿಂದ ಆದ ಅನುಕೂಲತೆಗಳ ಬಗ್ಗೆ ಸ್ಪಷ್ಟನೆ ಬಯಸಿದಾಗ ಆ ರೈತ ಹೇಳಿದ ಮಾತುಗಳಿವು. ಹಳೆ ಪದ್ಧತಿಯಲ್ಲಿ ಎಷ್ಟು ಅಗಲ ಬಿಡ್ತಾ ಇದ್ರು ಒಂದೊಂದು ಗಿಡ ನಟ್ಟುವಾಗ, ಮತ್ತು ಈಗ ಈ ಹೊಸ ಪದ್ಧತಿಯಲ್ಲಿ ಎಷ್ಟು ಅಡಿ ಬಿಡ್ತಾ? ಯಾವಾಗ 4 ಅಂಗುಲ ಆಗ್ಬಿಡ್ತಾ ಇದ್ರು. ಸರಿ, ಇವಾಗ 1 ಅಡಿ, 3/4 ಅಡಿ, ಹಿಂಗ ಹಾಕೋದು 3/4 ಅಡಿ, ಹಿಂಗ ಹಾಕೋದು 1 ಅಡಿ. ನೀರು ಹೆಂಗೆ ಬಿಡ್ತಾ ಇದ್ರಿ? ನೀರು ಇವಾಗ 5 ದಿನಕ್ಕ 4 ದಿನಕ್ಕ 3 ದಿನಕ್ಕೆ ಕೂಡ ಮಡಗಿರ್ತೀವಿ. ಮೊದಲು ದಿನಾನು ಮಡಗದೆ. ಯಾಕನ್ನ ನಮ್ಗೆ ಗೊತ್ತಿಲ್ಲಲ್ಲ. ಅದ್ ನೀರಿನಲ್ಲಿ ಏನಾಯ್ತಾ ಇತ್ತು, ಅದ್ ಹಂಗೇ ಬರೋವು. ಬೆಳೆ ಚೆನ್ನಾಗಿ ಬರ್ತಾ ಇದೆ. ಇವಾಗ ಚೆನ್ನಾಗಿ ಬರ್ತಾ ಇದೆ. ಎಷ್ಟು ಪ್ರಮಾಣದಲ್ಲಿ ನೀರು ಉಳಿತಾಯ ಆಗಿದೆ ಅಂದ್ರೆ ಒಂದು 2 ತಿಂಗಳ 3 ತಿಂಗಳ ನೀರು ಉಳಿತಾಯ. ಇನ್ನೊಂದು ಬೆಳೆ ಆಗ್ಬಹುದು ಈ ಉಳಿತಾಯ ಆಗಿದ್ದ ನೀರಿಂದ. ಆಹಾರ ಬೆಳೆಯ ಈ ಪ್ರಾತ್ಯಕ್ಷಿಕೆಯ ಪ್ರಮುಖ ರೂವಾರಿ ಹಾಗೂ ಕೋಲಾರ ಘಟಕದ ಸಂಯೋಜಕರಾದ ಪ್ರೊಫೆಸರ್ ಗುಬ್ಬಯ್ಯ ಅವರು ಭತ್ತ ಕಟಾವಾದ ನಂತರ ಗದ್ದೆಯಲ್ಲಿ ಉಳಿದ ತೇವಾಂಶವನ್ನ ಸದ್ಬಳಕೆ ಮಾಡಿಕೊಳ್ಳಲು ಅವರು ರೈತರಿಗೆ ಕೊಟ್ಟ ಸಲಹೆ ಈ ರೀತಿ ಇತ್ತು. ಭತ್ತ ಕಟಾವಾದ ಮೇಲೆ ಭೂಮಿನಲ್ಲಿ ಉಳಿದಂಥ ತೇವಾಂಶನ ಉಪಯೋಗಿಸ್ಕೊಂಡು ಈ ಅಗಸನ ಕೆರೆ ಬ್ಯಾಟರಾಯನಹಳ್ಳಿನಲ್ಲಿ ಮುಂದೆ ಅಂತಂದರೆ 2010-11 ರಬಿ ಸಮ್ಮರ್ನಲ್ಲಿ ಆ ಉಳಿದಂಥ ಆ ತೇವಾಂಶನ ಉಪಯೋಗಿಸ್ಕೊಂಡು ಅಲಸಂದೆ ಬೆಳಿಬೇಕು ಅಂತ ಒಂದು ಯೋಜನೆ ಹಾಕೊಂಡಿದ್ದೀವಿ. ಈ C-152 152 ಅಂತ ತಳಿನ ಇಲ್ಲಿ ಬೆಳಿಬೇಕು ಅಂತ. ಇದರಿಂದ ನಮ್ಮ ಭೂಮಿನಲ್ಲಿರುವಂಥ ಸತ್ವಾಂಶನೂ ಜಾಸ್ತಿ ಆಗುತ್ತೆ, ದನಕರುಗಳಿಗೆ ಮೇವಾಗುತ್ತೆ. 3ರಿಂದ 3.25 ಕ್ವಿಂಟಾಲು ಕಾಳು ಸಿಗುವುದರಿಂದ ಇದನ್ನು ಬೆಳೆದು ತೋರಿಸ್ಬೇಕು ಅಂತ ಒಂದು ಯೋಜನೆ ಹಾಕೊಂಡಿದ್ದೀವಿ. ಇದರಲ್ಲಿ ರೈತರು ಆಸಕ್ತಿ ತೋರಿಸಿದ್ದಾರೆ. ನಾವು ಮುಂದೆ ಇದನ್ನು ಏನು ಪ್ರಾತ್ಯಕ್ಷಿಕೆಯಾಗಿ ತೋರಿಸ್ಬೇಕು ಅಂತ ಒಂದು ಯೋಜನೆ ಕೃಷಿ ಇಲಾಖೆ ಸಹಕಾರದೊಂದಿಗೆ ಮಾಡಬೇಕು ಅಂತ ಒಂದು ಯೋಜನೆ ಮಾಡ್ಕೊಂಡಿದ್ದೀವಿ. ಈ ಎಲ್ಲ ಪ್ರಾತ್ಯಕ್ಷಿಕೆಗಳಿಗೆ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯವರು ಸಹ ಸಹಕಾರ ನೀಡುತ್ತಿದ್ದು, ಕೋಲಾರ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕ ಚಿಕ್ಕಣ್ಣ ಅವರು ಸಹ ಈ ಪ್ರಾತ್ಯಕ್ಷಿಕೆಯಲ್ಲಿ ಪಾಲ್ಗೊಂಡು ಇಲಾಖೆಯಿಂದ ರೈತರಿಗೆ ನೀಡಬಹುದಾದ ಸೌಲಭ್ಯಗಳ ಬಗ್ಗೆ ಕೊಟ್ಟ ಮಾಹಿತಿ ಇಂತಿದೆ. ಈ ದಿವಸ ಬ್ಯಾಟರಾಯನಹಳ್ಳಿ ಗ್ರಾಮದಲ್ಲಿ ಅಗಸನ್ ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ JSOS ಸಂಸ್ಥೆ, ಜಲಸಂವರ್ಧನಾ ಯೋಜನೆ ಮತ್ತು ಕೃಷಿ ವಿಶ್ವವಿದ್ಯಾಲಯ ಇವರ ಸಹಯೋಗದಲ್ಲಿ ಈ ದಿವಸ ಭತ್ತದ ಬೆಳೆ ಬಗ್ಗೆ ಏರ್ಪಡಿಸಿರ್ತಕ್ಕಂಥ ಒಂದು ಕ್ಷೇತ್ರೋತ್ಸವದಲ್ಲಿ ಭಾಗವಹಿಸಿದ್ದೇವೆ. ಈ ದಿನ ನಾವು ನಿಜವಾಗಿಯೂ ರೈತರು ಉತ್ತಮ ರೀತಿಯಲ್ಲಿ ಈ ಶ್ರೀ ಪದ್ಧತಿಯಲ್ಲಿ ಭತ್ತದ ತಾಂತ್ರಿಕತೆಗಳನ್ನು ಅಳವಡಿಸಿ ಒಳ್ಳೆ ಬೆಳೆಯನ್ನು ಈ ದಿವಸ ಬೆಳೆದಿರೋದನ್ನು ನಾವೆಲ್ಲರೂ ಕೂಡ ಇವತ್ತು ವೀಕ್ಷಣೆ ಮಾಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಪ್ರತಿ ಬಾರಿನೂ ಕೂಡ ಭತ್ತ ಬೆಳೆದ ನಂತರ ಮತ್ತೆ ಭತ್ತದ ಬೆಳೆಯನ್ನು ಬೆಳೀತಕ್ಕಂಥದ್ದು ಅಷ್ಟು ಮಣ್ಣಿನ ಒಂದು ಆರೋಗ್ಯ ದೃಷ್ಟಿಯಿಂದ ಮತ್ತು ನಮ್ಮ ಒಂದು ಆರ್ಥಿಕ ಮಟ್ಟ ದೃಷ್ಟಿಯಿಂದನೂ ಕೂಡ ಅಷ್ಟೊಂದು ಸೂಕ್ತವಾಗುವುದಿಲ್ಲ. ಯಾಕೆಂತ ಹೇಳಿದ್ರೆ ಬೆಳೆ ಪರಿವರ್ತನೆ ಅತ್ಯಗತ್ಯವಾಗಿ ಇವತ್ತು ಈ ದಿವಸ ಬೇಕಾಗಿರ್ತಕ್ಕಂಥ ಒಂದು ತಾಂತ್ರಿಕತೆ. ಈ ದೃಷ್ಟಿಯಲ್ಲಿ ಈಗಾಗಲೇ ನಮ್ಮ ಯೂನಿವರ್ಸಿಟಿ ವಿಜ್ಞಾನಿಗಳು ತಿಳಿಸಿದಾಗೆ ನಮ್ಮ ಡಾಕ್ಟರ್ ಈಶ್ವರಪ್ಪನವರು ಮತ್ತು ಗುಬ್ಬಯ್ಯ ಸಾಹೇಬರು ಈಗಾಗಲೇ ತಿಳಿಸಿದ್ದಾರೆ. ಅದರಂತೆ ಒಳ್ಳೆ ರೀತಿಯಲ್ಲಿ ಭತ್ತದ ಬೆಳೆಯನ್ನು ಒಮ್ಮೆ ನಾವು ಈಗ ಪಡ್ಕೊಂಡಿದ್ದೀವಿ. ಇದಾದ ನಂತರ ಭೂಮಿಯ ಒಂದು ಫಲವತ್ತತೆ ದೃಷ್ಟಿಯಿಂದ ಮತ್ತು ನೀರಿನ ಮಿತವ್ಯಯದ ದೃಷ್ಟಿಯಿಂದ ಬೆಳೆ ಪರಿವರ್ತನೆ ಮಾಡಿ ಈಗ ಭತ್ತದ ಕಟಾವು ಆದ ತಕ್ಷಣ ಉಳಿದಿರ್ತಕ್ಕಂಥ ಒಂದು ತೇವಾಂಶದ ಲಾಭವನ್ನು ನಾವು ಪಡ್ಕೊಳ್ಳೋ ದೃಷ್ಟಿಯಿಂದ ಎಲ್ಲಿ ಏರಿ ಬುಡದಲ್ಲಿರ್ತಕ್ಕಂಥ ರೈತರು ಭತ್ತನೇ ಬೆಳೆಯಬೇಕಾಗ್ತದೆ. ಯಾಕೆಂದರೆ ಅಲ್ಲಿ ಜೌಗು ಜಾಸ್ತಿ ಆಗೋ ಸಂದರ್ಭ ಇರುತ್ತೆ. ಅಲ್ಲಿ ಒಂದು 5 ಹೆಕ್ಟೇರ್ ಪ್ರದೇಶಕ್ಕೆ ಈಗಾಗಲೇ ಏನು ಶ್ರೀ ಪದ್ಧತಿಯನ್ನು ಅಳವಡಿಸಿದ್ದಾರೆ ಅದೇ ಪದ್ಧತಿಯನ್ನು ಮುಂದುವರಿಸಲಿಕ್ಕೆ ನಾವು ಇಲಾಖೆ ವತಿಯಿಂದ ಈ ಒಂದು ಬೇಸಿಗೆ ಹಂಗಾಮಿನಲ್ಲಿ ರೈತರಿಗೆ ಬೇಕಾದಂಥ ಒಂದು ಪರಿಕರಗಳಿಗೆ ನಾವು ರಿಯಾಯಿತಿ ದರದಲ್ಲಿ ಸಂಪೂರ್ಣವಾಗಿ ನಾವು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಲಾಖೆಯಲ್ಲಿ ರಿಯಾಯಿತಿ ದರದಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ. ಅದನ್ನು ಉಪಯೋಗಿಸಿಕೊಂಡು ರೈತರು ಶ್ರೀ ಪದ್ಧತಿಯಲ್ಲೇ ಮತ್ತೆ ಇದೇ ರೀತಿ ಏರಿ ಬುಡದಲ್ಲಿರ್ತಕ್ಕಂಥ ರೈತರು ಮಾತ್ರ ಒಂದು 5 ಹೆಕ್ಟೇರ್ ಪ್ರದೇಶಕ್ಕೆ, ಬಾಕಿ ರೈತರಿಗೆ ಅಲಸಂದೆ ಬೆಳೆದ್ರೆ ಉತ್ತಮವಾದದ್ದು, ಬೀಜೋತ್ಪಾದನೆ ಅದರಲ್ಲೂ ಬಹಳ ಒಳ್ಳೆ ಕಾರ್ಯಕ್ರಮ. ಮತ್ತು ಈ ರೀತಿ ಮಾಡಿ ರೈತರಿಗೆ ಮತ್ತು ರೈತ ಸಮುದಾಯದ ದಟ್ಟು ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿರ್ತಕ್ಕಂಥ ರೈತರಿಗೆ
ಒಂದು ಒಳ್ಳೆಯ ಸಂದೇಶ ರವಾನೆ ಆಗಬೇಕು ಎಲ್ಲ ರೈತರಿಗೂ ಕೂಡ. ಈ ತಂತ್ರಜ್ಞಾನವನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಿದಾಗೆ ಮುಂದಿನ ಹಂಗಾಮಗಳಲ್ಲಿ ರೈತರಿಗೆ ಮಾಹಿತಿಯನ್ನು ಕೊಟ್ಟು ತಂತ್ರಜ್ಞಾನ ಕೊಟ್ಟು ಮುಂದುವರಿಸಲಿಕ್ಕೆ ನಾವೆಲ್ಲ ಸಹಕಾರವನ್ನು ನಾವು ಕೊಡ್ತಿದ್ದೀವಿ.